ಟೈಸನ್ ಕೋಳಿ ಒಳ್ಳೆ ಉಂಟು. ಈ ಸಲ ನಮ್ಮ ಈಟ್ ಇನ್ ಮ್ಯಾಂಗ್ಳೂರಿನ ಮಧ್ಯಾಹ್ನದ ಊಟದ ಪಯಣ ನಮ್ಮನ್ನು ಕರ್ಕೊಂಡು ಹೋಯ್ತು ಈ ಸ್ಪಾಟಿಗೆ. ಇಲ್ಲಿ ನಿಮ್ಗೆ ಟ್ರೆಡಿಷನಲ್ ಆದ ಮ್ಯಾಂಗ್ಳೂರ್ ಸ್ಟೈಲ್ ಮನೆ ಊಟ ಸಿಗ್ತದೆ. ಸೊ ನಾವಿಲ್ಲಿ ಟ್ರೈ ಮಾಡಿದ ಕಟ್ಲ ಪುಡಿ ಫ್ರೈ, ಕಡ್ಲೆ ಬಲ್ಯಾರ್, ಟೈಸನ್ ಸುಕ್ಕ ಮತ್ತೆ ಭೂತಾಯಿ ರವಾ ಫ್ರೈ ಇದಂತೂ ಅಲ್ಟಿಮೇಟ್ ಆಗಿತ್ತು. ಇದೆಲ್ಲ ಐಟಮ್ ಖಂಡಿತ ಟ್ರೈ ಮಾಡಿ. ಫಸ್ಟ್ ನಾವು ನೋಟಿಸ್ ಮಾಡಿದ್ದು ಈ ಸ್ಪಾಟಿಗೆ ಒಂದು ಹೆಸರಿಲ್ಲ. ಮತ್ತೆ ನೀವು ಈ ಸ್ಪಾಟ್ ಎಂಟರ್ ಆದಾಗ ನಿಮ್ಗೆ ಒಂದು ಕೋಸಿ ಮತ್ತೆ ಒಂದು ಆಂಟಿಕ್ ಫೀಲ್ ಕೊಡ್ತದೆ. ಆನೆಸ್ಟ್ಲಿ ಹೇಳ್ಬೇಕಿದ್ರೆ ಒಂದು ರೆಸ್ಟೋರೆಂಟ್ ಇಂದ ಜಾಸ್ತಿ ಒಂದು ಮನೆ ವೈಬ್ ಕೊಡ್ತಾ ಇತ್ತು. ಫಸ್ಟ್ ನೀವು ಇಲ್ಲಿ ಕೂತಾಗ ನಿಮ್ಗೆ ಒಂದು ಶಿಸ್ತಲ್ಲಿ ಬಾಳೆ ಎಲೆ ಹಾಕ್ತಾರೆ, ಉಪ್ಪಿನಕಾಯಿ, ಪಲ್ಯ, ಅನ್ನ ಮತ್ತೆ ಸಾರು. ಇದ್ರ ಜೊತೆ ನಾವು ಆರ್ಡರ್ ಮಾಡಿದ್ವಿ ಕಡ್ಲೆ ಬಲ್ಯಾರ್, ಕಟ್ಲ ಪುಡಿ ಫ್ರೈ ಮತ್ತು ಟೈಸನ್ ಸುಕ್ಕ. ಮತ್ತೆ ಇಲ್ಲಿ ರುಚಿಯ ವಿಚಾರದಲ್ಲಿ ಬರುದಾದ್ರೆ ಎರಡು ಮಾತಿಲ್ಲ, ಮನೇಲಿ ಊಟ ಮಾಡಿದಾಗೆ ಆಯ್ತು ನಮ್ಗೆ. ಆ ಕಡ್ಲೆ ಬಲ್ಯಾರ್ ಅಂತೂ ಸೂಪರ್ ಇತ್ತು, ಇನ್ನು ಟೈಸನ್ ಸುಕ್ಕದು ಎರಡು ಮಾತಿಲ್ಲ. ಮತ್ತೆ ಇಲ್ಲಿ ಫಸ್ಟ್ ಟೈಮ್ ನಾವು ಕಟ್ಲ ಫಿಶ್ ಟ್ರೈ ಮಾಡಿದ್ವಿ, ಸೂಪರ್ ಇತ್ತು. ಆ ಪುಡಿ ಮಸಾಲೆ ಜೊತೆ ಆ ಊಟದ ಕಾಂಬಿನೇಷನ್ ಅಂತೂ ಸೂಪರ್. ಮತ್ತೆ ಇಲ್ಲಿಯ ಭೂತಾಯಿ ರವಾ ಫ್ರೈ ಅನ್ನು ಅನ್ನ ಜೊತೆ ಮಿಕ್ಸ್ ಮಾಡಿ ತಿಂದ್ರೆ ಆಹಾ ಸ್ವರ್ಗ. ಸೊ ಫೈನಲ್ ಆಗಿ ಸ್ವಲ್ಪ ತಂಪಾಗೋಣ ಅಂತ ಹೇಳಿ ಮಜ್ಜಿಗೆಯನ್ನು ಆರ್ಡರ್ ಮಾಡಿದ್ವಿ. ನಾವು ಟೋಟಲ್ 4 ಜನ ಬಂದಿದ್ವಿ. ನಮ್ಮ ಟೋಟಲ್ ಬಿಲ್ ಆದದ್ದು 854. ಹೇಗೆ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ? ನಂಗಂತೂ ಆವರೇಜ್ ಅಂತ ಅನ್ಸ್ತು. ಮತ್ತೆ ಫುಡ್ ರಿಲೇಟೆಡ್ ಇನ್ನು ಬೇರೆ ವಿಡಿಯೋಸ್ ನೋಡ್ಬೇಕಿದ್ರೆ ಡೂ ಫಾಲೋ ಈಟ್ ಇನ್ ಮ್ಯಾಂಗ್ಳೂರ್.